ಹೋದೆ ಅಳು ಕಂಡ ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋದೆ ಅಳು ಕಂಡ ವೇದವನೋದಿದವರ ಮುಂದೆ ಅಳು ಕಂಡ ಶಾಸ್ತ್ರ ಕೇಳಿದವರ ಮುಂದೆ ಅಳು ಕಂಡ ವೇದವನೋದಿದವರ ಮುಂದೆ ಅಳು ಕಂಡ ಶಾಸ್ತ್ರ ಕೇಳಿದವರ ಮುಂದೆ ಅಳು ಕಂಡ ವೇದವನೋದಿದವರ ಮುಂದೆ ಅಳು ಕಂಡ ಶಾಸ್ತ್ರ ಕೇಳಿದವರ ಮುಂದೆ ಅಳು ಕಂಡ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳು ಕಂಡ ವೇದವನೋದಿದವರ ಮುಂದೆ ಅಳು ಕಂಡ ಶಾಸ್ತ್ರ ಕೇಳಿದವರ ಮುಂದೆ ಅಳು ಕಂಡ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ದುರ್ಬಲನಾಗಿದ್ದರೂ ಸಹ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಮಾನವನ ಮೂಲಭೂತ ಲಕ್ಷಣ. ಮಹಾತ್ಮ ಗಾಂಧಿಯವರು ತಮ್ಮ ದುರ್ಬಲ ಶರೀರದಲ್ಲಿಯೂ ಸಹ ಸೂರ್ಯನೇ ಅಸ್ತಂಗತವಾಗದ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗಿಸಿದ್ದು ಇಂತಹ ಆತ್ಮಶಕ್ತಿಯಿಂದ. ಈ ಆತ್ಮಶಕ್ತಿಯ ದ್ರಷ್ಟಾರರು ಬಸವಣ್ಣನವರು. ಬಸವಣ್ಣನವರ ಬಾಲ್ಯದ ಒಂದು ಘಟನೆ ಈ ವಚನದ ಅನುಭವಕ್ಕೆ ಕಾರಣವಾಯಿತು. ಯಜ್ಞ ಯಾಗಾದಿಗಳಲ್ಲಿ ಪಶುಬಲಿ ಅಂದು ಸಾಮಾನ್ಯವಾದಂಥ ವಿಚಾರ. ಬಾಲಕ ಬಸವಣ್ಣ ಒಂದು ವಿಷಯವನ್ನು ಗಮನಿಸಿದ. ಹಬ್ಬಕ್ಕೆ ಹರಕೆಯ ಕುರಿಯನ್ನು ತಂದು ಅದನ್ನು ಬಲಿಪೀಠದ ಕಡೆಗೆ ಎಳೆದುಕೊಂಡು ಹೋಗುವಂತಹ ಸನ್ನಿವೇಶವನ್ನು ನೋಡಿ ಆ ಪ್ರಾಣಿಯ ಪ್ರಾಣ ರಕ್ಷಣೆಗೆ ಬಸವಣ್ಣ ಪ್ರಯತ್ನಿಸಿದ. ಆದರೆ ಬಾಲಕನ ಮಾತಿಗೆ ಬೆಲೆ ಎಲ್ಲಿ? ಹೀಗಾಗಿ ಅವನ ಮಾತಿಗೆ ಬೆಲೆ ಸಿಕ್ಕದೇ ಇದ್ದಾಗ ಅವನು ಪ್ರಾಣಾಹುತಿಗಾಗಿ ಎಳೆದುಕೊಂಡು ಹೋಗುವ ದುರ್ಬಲ ಪ್ರಾಣಿಗೆ ಅದರ ಜೊತೆಯಲ್ಲಿ ತನ್ನ ಸಂವಾದವನ್ನು ಮುಂದುವರಿಸ್ತಾನೆ. ಮಾತಿನ ಮಾತಿಂಗೆ ನಿನ್ನ ಕೊಂದಿಹರು ಎಂದು ಅಳು ಕಂಡ ಹೋತೆ. ಯಾರೋ ಹೇಳಿದ್ರು ಕುರಿಯನ್ನು ಬಲಿ ಕೊಟ್ಟರೆ ನಿನಗೆ ಒಳ್ಳೆಯದಾಗ್ತದೆ ಅಂತ. ಆ ಮಾತಿಗೆ ಯಾವ ಆಧಾರವೂ ಇಲ್ಲ, ಆ ಮಾತಿಗೆ ಯಾವ ಪ್ರಯೋಜನವೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಆದರೆ ಗತಾನುಗತಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಸ್ವಾರ್ಥ ಮೂಲದ ಈ ಪ್ರಾಣಿ ಹಿಂಸೆಯ ಈ ಅತ್ಯಾಚಾರಕ್ಕೆ ನಿನ್ನನ್ನು ಕೊಲ್ತಾ ಇದ್ದಾರೆ. ಮಾತಿನ ಮಾತು ಬೆಲೆ ಇಲ್ಲದ ಮಾತು. ಆ ಮಾತಿಗಾಗಿ ನಿನ್ನನ್ನು ಕೊಲ್ಲಲಿಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಪ್ರತಿಭಟಿಸಲಿಕ್ಕೆ ನಿನಗೆ ಹಲ್ಲು ಉಗುರು ಇಲ್ಲದೇ ಇದ್ದರೂ ಚಿಂತೆ ಇಲ್ಲ. ಆದರೆ ನೀನು ಅದನ್ನು ಪ್ರತಿರೋಧ ಮಾಡಿ ಕಣ್ಣಲ್ಲಿ ನೀರು ಹಾಕು, ಅಳು, ನಿನ್ನ ಪ್ರತಿಭಟನೆಯನ್ನು ದಾಖಲು ಮಾಡು. ಅದರಿಂದ ಏನು ಪ್ರಯೋಜನ ಅಂತ ಕೇಳ್ತೀಯ? ಪ್ರಯೋಜನ ಇದೆ. ಅತ್ಯಾಚಾರಕ್ಕೆ ಒಳಗಾಗುವವ ಅತ್ಯಾಚಾರವನ್ನು ವಿರೋಧಿಸಬೇಕಾದದ್ದು ಅವನ ಆತ್ಮಶಕ್ತಿಯ ಮೂಲ ಕರ್ತವ್ಯ. ಈ ಕರ್ತವ್ಯಕ್ಕೆ ಪ್ರೇರಣೆ ಭಗವಂತನ ದೃಷ್ಟಿಯಲ್ಲಿ ಅಪರೂಪವಾಗಿರ್ತಕ್ಕಂಥ ಫಲವನ್ನು ತಂದು ಕೊಡುತ್ತದೆ. ಆದ್ದರಿಂದ ನಿನ್ನನ್ನು ಕೊಲ್ಲಲಿಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರಲ್ಲ,
ನೀನು ಸಹಜವಾಗಿ ದುರ್ಬಲತೆಯಿಂದ ಅವರಿಗೆ ತಲೆ ಬಗ್ಗಿಸಬೇಡ. ಅದರ ವಿರುದ್ಧವಾಗಿ ನೀನು ದನಿ ಎತ್ತು ಅಳು. ವೇದವನ್ನೋದಿದವರ ಮುಂದೆ ಅಳು ಕಂಡೆಯ. ಯಾರು ಈ ಬಲಿಪೀಠದ ಮೇಲೆ ಕುರಿಯನ್ನು ಬಲಿ ಕೊಡುವಂಥ ಸನ್ನಿವೇಶದಲ್ಲಿ ಅತ್ಯಂತ ಉಚ್ಚ ಸ್ವರದಲ್ಲಿ ಆನಂದದಿಂದ ಮಂತ್ರಪರಾಯಣವನ್ನು ಮಾಡ್ತಾರಲ್ಲ, ಅವರ ಮುಂದೆ ಅಳು. ಅವರ ಅಂತಃಸತ್ವದಲ್ಲಿ ಏನಾದರೂ ಕರುಣೆಯ ಕಿಂಚಿತ್ ಸೆಲೆ ಇದ್ದರೆ ಅದು ಅವರ ಮನಸ್ಸಿನಲ್ಲಿ ನಾವು ಮಾಡ್ತಕ್ಕಂಥ ತಪ್ಪಿನ ವಿರುದ್ಧವಾಗಿ ಆತ್ಮಸಾಕ್ಷಿ ದನಿ ಎತ್ತುವಂತೆ ಮಾಡು. ಅಳು. ವೇದವನ್ನು ಓದಿದವರ ಮುಂದೆ ಅಳು ಕಂಡೆಯ ಹೋತೆ. ಶಾಸ್ತ್ರವ ಹೇಳಿದವರ ಮುಂದೆ ಅಳು ಕಂಡೆಯ. ಈ ಕುರಿಯನ್ನು ಬಲಿ ಕೊಟ್ಟರೆ ಸ್ವರ್ಗಕ್ಕೆ ಹೋಗಬಹುದು, ಕುರಿಯನ್ನು ಬಲಿ ಕೊಟ್ಟರೆ ಇಂತಹ ಒಳ್ಳೆಯದಾಗ್ತದೆ ಅಂತ ಹೇಳಿ ತಮ್ಮ ಸ್ವಾರ್ಥ ಮೂಲದ ಶಾಸ್ತ್ರಗಳನ್ನು ಬರೆದು ಇದಕ್ಕೆ ಪ್ರೇರಣೆ ಮಾಡಿ ಜನಗಳಿಗೆ ಹೇಳಿಕೊಡುವಂತಹ, ಜನರನ್ನು ಹಿಂಸಾ ಮಾರ್ಗಕ್ಕೆ ಪ್ರಚೋದಿಸುವಂತಹ ಶಾಸ್ತ್ರಕಾರರ ಮುಂದೆ ನಿನ್ನ ದುರ್ಬಲ ದನಿಯಿಂದ ಅಳಲಿಕ್ಕೆ ಪ್ರಾರಂಭ ಮಾಡು. ಅವರು ನಿನ್ನ ಮಾತನ್ನು ಕೇಳ್ತಾರೋ ಇಲ್ಲವೋ. ವೇದವನ್ನು ಓದಿದವರಿಗೆ ನಿನ್ನ ಈ ಆಕ್ರಂದನ ಕೇಳದೆ ಹೋಗ್ಬೋದು, ಶಾಸ್ತ್ರವ ಹೇಳಿದವರ ಮುಂದೆ ನಿನ್ನ ಆಕ್ರಂದನ ಕೇಳದೆ ಹೋಗ್ಬೋದು. ಆದರೆ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ಯಾರಿಗೆ ನಿನ್ನ ದುರ್ಬಲ ಧ್ವನಿ ಕೇಳದೆ ಇದ್ದರೂ ಸಹ ಆ ದನಿಗೆ ಭಗವಂತ ಬೆಲೆ ಕೊಡ್ತಾನೆ. ಆ ಭಗವಂತ ಬಲಿ ಕೊಟ್ಟು ನಿನ್ನ ವಿರುದ್ಧ ಅನ್ಯಾಯ ಮಾಡಿದಂತಹ ಈ ಅಸಂಸ್ಕಾರಿ ಜೀವಿಗಳಿಗೆ, ಈ ಅಸಂಸ್ಕಾರದ ಕೃತ್ಯಕ್ಕೆ ವಿರುದ್ಧವಾಗಿ ಭಗವಂತ ಪ್ರತೀಕಾರವನ್ನು ನಿನ್ನ ಪರವಾಗಿ ಪೂರೈಸ್ತಾನೆ. ಅದಕ್ಕೋಸ್ಕರ ನೀನು ಅತ್ತುದಕ್ಕೆ ತಕ್ಕುದ ಮಾಡುವ ದೇವರು ಇರಬೇಕಾದ್ರೆ ನಿನ್ನ ದುರ್ಬಲವಾದರೂ ಚಿಂತೆ ಇಲ್ಲ. ಆ ಪ್ರತಿಭಟನೆಯನ್ನು ನೀನು ಸಂಪೂರ್ಣವಾಗಿ ದಾಖಲಿಸದೆ ನೀನು ನಿನ್ನ ಪ್ರಾಣಾಹುತಿಗೆ ಎಡೆಗೊಡಬೇಡ ಅಂತ ಅನ್ನುವಂಥ ರೀತಿಯಲ್ಲಿ ಆ ದುರ್ಬಲ ಚಿತ್ತದಲ್ಲಿ, ಆ ಪಾಣಿಯ ಹೃದಯದಲ್ಲಿ ಆತ್ಮವಿಶ್ವಾಸವನ್ನು, ಆತ್ಮಗೌರವವನ್ನು, ನನ್ನ ದುರ್ಬಲವಾದ ಧ್ವನಿಗೂ ಸಹ ಕೇಳುವವರುಂಟು ಅಂತನ್ನುವಂಥ ಆತ್ಮವಿಶ್ವಾಸವನ್ನು ತುಂಬುವ ಈ ಬಾಲ ಪ್ರಯತ್ನ ಬಸವಣ್ಣನವರ ಮುಂದಿನ ವ್ಯಕ್ತಿತ್ವಕ್ಕೆ, ಮುಂದಿನ ಬೆಳವಣಿಗೆಗೆ ಅತ್ಯದ್ಭುತವಾಗಿರ್ತಕ್ಕಂಥ ಸ್ಪಂದನೆಯಾಗಿ ರೂಪಿತವಾಯಿತು ಅಂತ ಅನ್ನುವಂಥದ್ದು ವಾಸ್ತವವಾದಂಥ ಸಂಗತಿ. ಇದು ಈ ಮಾನವ ಮೌಲ್ಯಗಳಲ್ಲಿ ನಡೀತಾ ಇರತಕ್ಕಂಥ, ಮಾನವ ಮೌಲ್ಯಗಳ ವಿರುದ್ಧ ನಡೀತಾ ಇರತಕ್ಕಂಥ ಈ ಸ್ವಾರ್ಥ ಮೂಲದ ಅತ್ಯಾಚಾರ ಅನಾಚಾರಗಳ ವಿರುದ್ಧ ಒಂದು ಸಾತ್ವಿಕವಾದಂಥ ದನಿ ಯಾವತ್ತೂ ಸಹ ಅದಕ್ಕೆ ಪ್ರತಿರೋಧ ಒಡ್ತಾ ಇರಬೇಕು. ಆ ಪ್ರತಿರೋಧದ ಎಳೆ ಚಿಕ್ಕದಾಗಿದ್ದರೂ ಚಿಂತೆ ಇಲ್ಲ. 10 ಹಲವು ಹೃದಯಗಳಲ್ಲಿ ಮೂಡಿ ಬರ್ತಕ್ಕಂಥ ಪ್ರತಿರೋಧ ಎಂತಹ ಮಹತ್ತರವಾದಂತಹ ಒಂದು ರಾಕ್ಷಸಿ ಶಕ್ತಿಯನ್ನು ಸಹ ಮಣಿಸುವಲ್ಲಿ ಅದು ಸಹಕಾರಿಯಾಗ್ತದೆ. ಸಾಮಾನ್ಯವಾಗುವ ನಾರಿನ ಸಣ್ಣ ಎಳೆಗಳು 10-100 ಎಳೆಗಳು ಸೇರಿ ಅದು ಒಂದಕ್ಕೊಂದು ಹೊಸೆದುಕೊಂಡು ಹಗ್ಗವಾಗಿ ನಿಂತಾಗ ಒಂದು ಅತ್ಯಂತ ಶಕ್ತಿಶಾಲಿಯಾದ ಆನೆಯನ್ನು ಸಹ ಅದು ಕಟ್ಟಿ ಕೆಡವಬಲ್ಲದು. ಆ ಎಳೆ ದುರ್ಬಲವಾದರೇನು, ಎಳೆಗಳ ಸಮೂಹ ಒಂದು ಸಬಲ ಹಗ್ಗದ ಸೃಷ್ಟಿಗೆ ಕಾರಣವಾಗ್ತದೆ. ಸಮಾಜದಲ್ಲಿ ಶೋಷಣೆಗೆ ಒಳಗಾಗ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ದನಿ ಇಲ್ಲದ, ಉಸಿರಿಲ್ಲದ ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ದನಿ ಅತ್ಯಂತ ದುರ್ಬಲವಾದರೇನು, ಅಂತಹ ದನಿಗಳು 1000 ಸಂಖ್ಯೆಯಲ್ಲಿ, ಸಹಸ್ರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಸೇರಿದಾಗ ಅದಕ್ಕೆ ಇಡೀ ವಿಶ್ವವನ್ನೇ ತಿದ್ದುವ, ಅದನ್ನು ಎದುರಿಸಿ ನಿಲ್ಲುವಂತಹ ಒಂದು ಅದ್ಭುತ ಶಕ್ತಿಗೆ ಅದು ಕಾರಣೀಭೂತವಾಗುತ್ತದೆ. ಅಂತಹ 10 ಹಲವು ಶಕ್ತಿಗಳ ಪ್ರತಿನಿಧಿಯಾಗಿ ಮೂಡಿ ಬರ್ತಕ್ಕಂಥ, ಸಮಾಜದ ಚಿಂತನೆಗೆ ಸ್ಪಂದಿಸ್ತಕ್ಕಂಥ ಒಬ್ಬ ವ್ಯಕ್ತಿಯ ಹಿಂದೆ ಆ ಶಕ್ತಿ ಮಡುಗಟ್ಟಿ ಇಡೀ ಲೋಕದ ಬದಲಾವಣೆಗೆ, ಲೋಕದಲ್ಲಿರ್ತಕ್ಕ ಮಾನವೀಯ ಮೌಲ್ಯಗಳ ಸಂರಕ್ಷಣೆಗೆ ಅದು ಕಾರಣವಾಗ್ತದೆ. ಆದರೆ ಆ ದನಿಯ ಮೂಲವನ್ನೇ, ಆ ದುರ್ಬಲವಾಗಿರ್ತಕ್ಕಂಥ ಎಳೆಯನ್ನೇ ನಾವು ಸಂಪೂರ್ಣವಾಗಿ ಉದಾಸೀನ ಮಾಡಿದರೆ ಅಂತಹ ಪ್ರತಿರೋಧ ಶಕ್ತಿಯನ್ನುಂಟು ಮಾಡುವ ಒಂದು ಮಹಾಪ್ರವಾಹವನ್ನು ಹುಟ್ಟುಹಾಕೋದಾದರೂ ಎಲ್ಲಿ? ಈ ಕಾರಣಕ್ಕೋಸ್ಕರ ಬಸವಣ್ಣನವರು ಪ್ರತಿಯೊಂದು ಪ್ರಾಣಿಗಳ ಹೃದಯದಲ್ಲಿ ಅಜ್ಞಾನದ ವಿರುದ್ಧ, ಅಂಧಕಾರದ ವಿರುದ್ಧ, ಶೋಷಣೆಯ ವಿರುದ್ಧ, ದೌರ್ಜನ್ಯದ ವಿರುದ್ಧ ಹೋರಾಡುವಂತಹ ಒಂದು ಆತ್ಮಸಾಕ್ಷಿಯ ಸೂಕ್ಷ್ಮ ಧ್ವನಿ ಯಾವತ್ತೂ ಜಾಗೃತವಾಗಿರಬೇಕು ಅಂತ ಅನ್ನುವಂಥ ವಿಚಾರವನ್ನು ಅವರು ಮೊದಲೇ ಮನಗೊಂಡಿದ್ದರು. ಅದರ ಪರಿಣಾಮವಾಗಿ ಕಲ್ಯಾಣ ಒಂದು ಶೋಷಿತರ ವಿರುದ್ಧ ಸಂಪೂರ್ಣವಾಗಿರುವಂಥ ಅತ್ಯಾಚಾರಗಳನ್ನು ನಡೆಸುವವರನ್ನು ತಡೆಯಲಿಕ್ಕೆ ಪರಿಪೂರ್ಣವಾಗಿರುವಂಥ ಒಂದು ಆತ್ಮಾನುಸಂಧಾನದ, ಆತ್ಮಗೌರವದ, ಆತ್ಮವಿಶ್ವಾಸದ ನೆಲೆಯಾಗಿ ಬೆಳೆಯಲಿಕ್ಕೆ ಅದು ಸಹಾಯವಾಯಿತು. ಈ ವಿಚಾರದ ಮೂಲ ಈ ಒಂದು ವಚನದಲ್ಲಿ ನಾವು ನೋಡಬಹುದು. ಆ
5ನೇ ತರಗತಿಯಿಂದ PUCವರೆಗೆ 250 ಮಕ್ಕಳಿಗೆ 56 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ನಿರ್ಮಲವಾದ ನೈಸರ್ಗಿಕ ವಾತಾವರಣದಲ್ಲಿ ವಸತಿ ಶಾಲೆ ಇದೆ. ಪ್ರಾಯೋಜಕರು ಬಸವ ರೆಸಿಡೆನ್ಷಿಯಲ್ ಸ್ಕೂಲ್. ತನಗೆ ಮುನಿವವರಿಗೆ ತಾ